ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 90 ಕನ್ನಡ ವಾಹಿನಿ. ಮಾನ್ವಿಯಲ್ಲಿ ವಿಶ್ವಗುರು ಬಸವಣ್ಣ ಜಯಂತಿ ಆಚರಣೆ. ಮಾನ್ವಿ ತಹಸೀಲ್ದಾರ್ ಕಚೇರಿಯಲ್ಲಿ ಆಚರಣೆ. ಅಧಿಕಾರಿಗಳ ಗೈರಿನ ನಡುವೆ ಜಯಂತಿ ಆಚರಣೆ. ಬಸವ ವೃತ್ತದಿಂದ ಭಾವಚಿತ್ರ ಮೆರವಣಿಗೆ. ಬಸವಣ್ಣನ ವಿಚಾರ ಎಲ್ಲರ ಅಳವಡಿಸಿಕೊಳ್ಳಬೇಕು. ತಹಸೀಲ್ದಾರ್ ಭೀಮ್ರಾಯ್. ಅಣ್ಣ ಬಸವಣ್ಣ ನನಗೂ ಗುರು, ಇಡೀ ವಿಶ್ವಕ್ಕೆ ಗುರು. ಹೀಗಾಗಿ ಬಸವಣ್ಣನ ವಿಚಾರ ಪ್ರತಿಯೊಬ್ಬ ವ್ಯಕ್ತಿಯು ವಿಚಾರ ಅಳವಡಿಸಿಕೊಳ್ಳಬೇಕು ಅಂತ ತಹಸೀಲ್ದಾರ್ ಭೀಮ್ರಾಯ್ ಹೇಳಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕು ಆಡಳಿತ ಹಮ್ಮಿಕೊಂಡಿದ್ದ ಬಸವ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ನಾನು ಕೂಡ ಬಸವಣ್ಣನವರ ವಿಚಾರ ತಿಳಿದುಕೊಳ್ಳುವುದು ಬಹಳಷ್ಟಿದೆ. ನಾನು ಮೈಸೂರಿನಲ್ಲಿ ಇದ್ದಾಗ ವಚನ ಸಾಹಿತ್ಯ ಓದಿದ್ದೇನೆ. ಉಪನ್ಯಾಸಕ ರಂಗಪ್ಪ ಮೇಧ ಮಾತನಾಡಿ, ಬಸವಣ್ಣನವರ ಜಯಂತಿಯನ್ನ ನಾವು ಆಚರಣೆ ಮಾಡ್ತೀವಿ, ಆದರೆ ಅವರ ವಿಚಾರವನ್ನ ನಾವು ಪಾಲನೆ ಮಾಡ್ತಾ ಇಲ್ಲ. ಮಠಗಳಲ್ಲಿ ಇಂದು ನೋಡಿದ್ರೆ ಬಸವಣ್ಣನವರ ಭಾವಚಿತ್ರ ಇರಲ್ಲ. ಮಠ ಮಾನ್ಯಗಳು ಯಾಕೆ ಬದಲಾವಣೆ ಮಾಡ್ತಾ ಇಲ್ಲ ಎಂದು ಕಳವಳ ವ್ಯಕ್ತಪಡಿಸಿದ್ರು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ 90 ಕನ್ನಡ. ಚಾರ್ಜರ್ ಮೈ ತಂದಿಟ್ರು, ಮತ್ತೆ ಫೋನ್ ಮಾಡಿದ್ರೆ ಒಬ್ಬರು ಬರಲಿಲ್ಲ, ಒಂದು ಬೈಕ್ ಬರಲಿಲ್ಲ. ಇದು ನೋವಿನ ಸಂಗತಿ ಸರ್. ಖಂಡಿತ ನಾನು ಒಪ್ಪಿಗೆ ಹೇಳ್ತೀನಿ, ಒಪ್ಪಿಗೆ ಇಲ್ಲ ಅಂತೆಲ್ಲ. ಇನ್ನು ಮುಂದೆ ಏನು ಮಾಡಿಕೊಳ್ತೀನಿ ಇದನ್ನೇ. ಯಾಕಂದ್ರೆ ನಾನು ಬಂದು 2 ದಿನಕ್ಕೆ ಇದು ಪೂರ್ವಭಾವಿ ಸಭೆ ಆಗಿದೆ ಅಂತ ಹೇಳಿದ್ರು. ಸೊ ಹಾಗಾಗಿ ಇಲ್ಲಿರೋ ಸರ್ಟಿಫಿಕೇಟ್ ಮಾಡಿದ್ದಾರೆ, ಅದು ಕೂಡ ಸರಿ ಇಲ್ಲ. ಏನೆಲ್ಲ, ಯಾಕಂದ್ರೆ ನಾನು ಮೈಸೂರಿನ ದಸರಾ ಪ್ರೋಟೋಕಾಲ್ ಆಫೀಸರ್ ಕೂಡ ಆಗಿದ್ದೀನಿ 23 ಸೊ ಆಸ್ ಎ ಪ್ರೋಟೋಕಾಲ್ ಈ ತರ ಎಲ್ಲ ಫಾಲೋ ಮಾಡೋದು ಅಲ್ಲೇ ಅಲ್ಲ, ಇದು ಪದ್ಧತಿನೇ ಅಲ್ಲ. ಏನೋ ನಡೆದಿದೆ. ಇವತ್ತು ಒಂದು ದೈವದ ಶುದ್ಧ ತೈದಿಕ ದಿನ ಅಂದ್ರೆ ಇವತ್ತು ಬಸವ ಜಯಂತಿ ಇದಾದ, ತೊಂದರೆ ಆಗಬಾರ್ದು ಅಂತೇಳಿ ನಾನು ಇದು ಮಾಡ್ತಾ ಇದ್ದೀನಿ. ತಕ್ಷಣ ಅವ್ರು ಮಾಡ್ಬೇಕಾಯ್ತಾ ಸರ್? ನೀವು ಅದನ್ನ ತಾಲೂಕಾ ದಂಡಾಧಿಕಾರಿ, ತಾಲೂಕಾ ಗ್ರಾಮ ಲೆಕ್ಕಾಧಿಕಾರಿ ಮತ್ತೆ ಇವರು ಆರ್ಐ ಅವ್ರು ಏನ್ ಮಾಡ್ತಾ ಇದ್ದಾರೆ? ನಿಮಗಲ್ಲ ಇದು ಕೆಲಸ. ಒಬ್ರಿಗೆ ಒಪ್ಸಿರ್ತಾರ ಅದನ್ನ, ಅವ್ರು ಈ ತರ ಪೇಪರ್ನಾಗ ಪ್ರಶಸ್ತಿ ಪತ್ರ ಕೊಡ್ತಾರ. ನಾಚಿಗೆ ಬರ್ಬೇಕು ತಾಲೂಕಾ. ನಿಮ್ ಕೈ ಕೆಳಗೆ ಮಾಡ್ತಾ ಅಧಿಕಾರಿಗಳಿಗೆ ಅದನ್ನ ಹಿಡ್ಕೊಂಡು ಹಿಂಗ್ ಬರ್ತಾರಲ್ಲ, ಅವ್ರಿಗೆ ನಾಚಿಗೆ ಬರ್ಬೇಕು. ಇದಕ್ಕೆ ಅಟ್ಲೀಸ್ಟ್ ಒಂದು ಲ್ಯಾಮಿನೇಷನ್ ಮಾಡಿ ತಂದು ಕೊಡ್ಬೇಕಂಬ ಅವರು. ಎಕ್ಸಾಕ್ಟ್ಲಿ ಅದನ್ನ ವಾಪಸ್ ತಗೊಳ್ತೀವಿ. ಅದನ್ನೇ ಅಸಹ್ಯ ಮಾಡಬಾರದು. ಮೊನ್ನೆ ಬಂದ್ರಿ ಈ ಅಧಿಕಾರಿಗಳು ಅಂದ್ರೆ ಇವ್ರು ಎಷ್ಟರ ಮಟ್ಟಿಗೆ ಯಾವ ಪರಿಸ್ಥಿತಿಗಳಿರ್ಬೇಕು? ಆಡಳಿತ ವ್ಯವಸ್ಥೆ ಒಪ್ಪಿಕೊಳ್ತಿದೀವಿ, ಸರ್ಟಿಫಿಕೇಟ್ ಗಳನ್ನು ವಾಪಸ್ ಪಡೆದಿವಿ, ಅದನ್ನ ಸರಿ ಇಲ್ಲ. ಇದೊಂದು ಕಾರ್ಯಕ್ರಮ ನೆಕ್ಸ್ಟ್ ಮುಂದಿನ ಜಯಂತಿ ಇದ್ದಾರೆ ನನ್ನ ನೇತೃತ್ವದಲ್ಲಿ ನಡೆಯುತ್ತೆ. ಯಾವುದೇ ತಾಲೂಕು ಆಡಳಿತ ಬೇರೇಜರಾಗಿರ್ಲಿ, ಯಾವುದೇ ಪ್ರೋಗ್ರಾಮ್ ಕೆಡದಿರೋದು ನಾನು ಒಪ್ಪಿಸ್ಕೊಳ್ತೀನಿ. ಇಂದಿನೇನು ಆಗ್ಯದ, ಇನ್ಮೇಲೆ ಇದು ಆಗಲ್ಲ. ಇದನ್ನ ನಾನು ಮುಂದಿನ ದಿನದಲ್ಲಿ ಸುಧಾರಿಸ್ತೀನಿ. ನೆಕ್ಸ್ಟ್ ಕಾರ್ಯಕ್ರಮ ಇದೇ ರೀತಿ ಆಯ್ತಂದ್ರೆ ನನ್ನ ಇದರಲ್ಲಿ ನೀವು ಮತ್ತೆ ತಕರಾರು ಏನ್ ಮಾಡ್ಬೋದು, ದಯವಿಟ್ಟು ಸುಧಾರಿಸ್ಕೊಳ್ತೀವಿ. ಸೊ ಮಾನ್ಯ ತಹಸೀಲ್ದಾರರು ಹಾಗೂ ಸಮಾಜದ ಮುಖಂಡರಿಗೆ, ನೆರೆದಿರ್ತಕ್ಕಂಥ ಎಲ್ಲ ಮಾಧ್ಯಮದ ಮಿತ್ರರಿಗೂ ಮತ್ತು ಪತ್ರಿಕಾ ಸ್ನೇಹಿತರಿಗೂ ಮತ್ತೊಮ್ಮೆ ಬಸವಗುರು ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಾಲೂಕು ಆಡಳಿತ ವತಿಯಿಂದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೇನೆ. ಆತ್ಮೀಯರೇ, ಈ ಸಂದರ್ಭದಲ್ಲಿ ಉಪನ್ಯಾಸ ಮಾಡಲು ಬಂದಿದ್ದಾರೆ, ಅವರೆಲ್ಲ ಸಾಕಷ್ಟು ವಿಚಾರಗಳನ್ನು ಹೇಳ್ತಾರೆ. ಬಸವಣ್ಣನನ್ನ ಆರಂಭ ಮಾಡುವುದೇ ಕಷ್ಟ ಆಗ್ತದಂತ ಸಂದರ್ಭದಲ್ಲಿ ಇದ್ದಿದ್ವಿ. ಯಾಕಂದ್ರೆ ಅವರನ್ನ ಹಳೆಗನ್ನಡದಲ್ಲಿ ತೂಗಿ ನೋಡ್ಬೇಕು, ನಡಗನ್ನಡದಲ್ಲಿ ತೂಗಿ ನೋಡ್ಬೇಕು, ಏನು ಸಂಸ್ಕೃತದಲ್ಲಿ ತೂಗಿ ನೋಡ್ಬೇಕು. ಅವರನ್ನ ಅಳತೆ ಮಾಡಿರ್ತಕ್ಕಂಥ ಮಾನದಂಡಗಳೇ ಇಲ್ಲ. ಅವರೇ ಹೇಳಿರ್ತಕ್ಕಂಥದ್ದು ಏನಂದ್ರೆ ಮುಗಿಲಾಗಲ್ಲ, ಮಿಗಿಲಾಗಲ್ಲ, ನಿಮ್ಮಗಿಲ. ಅವರ ಪಾತಾಳದಿಂದ ಹತ್ತತ್ತ ನಿಮ್ಮ ಚರಣ, ಆಕಾಶದಿಂದ ನಿಮ್ಮ ಹತ್ತತ್ತ ಚರಣ ಅಂತ ವಚನಗಳಲ್ಲಿ ಬರುತ್ತಿರ್ತಕ್ಕಂಥ ಸಂದರ್ಭವನ್ನು ನಾವು ಕಾಣ್ತೀವಿ. ಯಾಕಂದ್ರೆ ಅವರ ಷಟ್ಸ್ಥರಗಳ ಗುರು, ಲಿಂಗ, ಜಂಗಮ, ಪಾದೋದಕ, ವಿಭೂತಿ, ಮಂತ್ರ, ರುದ್ರಾಕ್ಷಗಳಲ್ಲಿ ಎಲ್ಲವನ್ನ ಅರ್ದು ಬಿಟ್ಟಿದ್ದಾರೆ ಅವರೆಲ್ಲ. ಅಂದ್ರೆ ಗುರುಲಿಂಗ, ಪಾದೋದಕ, ವಿಭೂತಿ, ರುದ್ರಾಕ್ಷಿ, ಮಂತ್ರ ಅವರೆಲ್ಲವನ್ನ ಪ್ರತಿಯೊಂದನ್ನ ಅವರು ಅನುಸರಿಸಿ ನುಡಿದು ನಡೆದು ಬದುಕಿರ್ತಕ್ಕಂಥವರು. ಹೀಗಾಗಿ ಅವರನ್ನ ಎಲ್ಲಾ ಮಾನದಂಡಗಳಲ್ಲಿ ಅಳೆಯುವುದಾದ್ರೆ ಸಾಮಾಜಿಕ ಸುಧಾರಕರು ಅಂತ ಅನ್ಬೋದು, ತತ್ವಜ್ಞಾನಿ ಅನ್ನಬಹುದು, ಒಬ್ಬ ಕೃಷಿ ಸುಧಾರಕನು ಕೂಡ ಅಂತೀವಿ ನಾವು. ಕೃಷಿಗೆ ಅವರೇ ವಚನದಲ್ಲಿ ಹೇಳಿರ್ತಕ್ಕಂಥದ್ದು ಏನಂದ್ರೆ, ಕೃಷಿ ಕೃತ್ಯ ಮಾಡುವ ಸದ್ಭಕ್ತನ ಪಾದವ ಹಿಡಿದು ಬದುಕಿಸಯ್ಯ, ಆತನ ತನು ಸಿದ್ಧ, ಆತನ ಮನಸುದ್ಧ, ಆತನ ಮನೆಯಲ್ಲಿ ಒಕ್ಕು ಲಿಂಗಾರ್ಚನೆ ಮಾಡುವ ಗುರುಪಾವನ ನೋಡ ಅಂತ ಹೇಳಿರ್ತಕ್ಕಂಥವ್ರು. ಅಂದ್ರೆ ಕೃಷಿಯನ್ನ ಮಾಡಿರ್ತಕ್ಕಂಥ ಒಂದು ಕಾಲು ಮುಗಿದ್ರೆ ನಾವು ಪಾವನ ಆಗ್ತೀವಿ ಅಂತ ಹೇಳಿರ್ತಕ್ಕಂಥದ್ದು.
ಮೌಢ್ಯಾಚರಣೆಯನ್ನು ವಿರೋಧಿ ಅಂತ ನಾವು ಮಾತಾಡೋದ್ರೆ ಅವರು ಹೇಳಿರ್ತಕ್ಕಂಥದ್ದು, ಕೈಲಾಸ ಎಂಬುದು ಆಳ ಬೆಟ್ಟ ಕಾಣಿರೋ, ಅಲ್ಲಿರೋ ಶಿವನು ದಡ್ಡ ಕಾಣಿರೋ, ಬೇಡನೆಗೆ ಕೈಲಾಸ ಸಾಕೆನೆಗೆ ಕೆಲಸ, ಕಾಯಕವೇ ಕೈಲಾಸ ಅಂತ ಹೇಳಿರ್ತಕ್ಕಂಥವ್ರು. ಅಂದ್ರೆ ಪ್ರತಿಯೊಂದು ಯಾವುದರಲ್ಲಿ ಇಲ್ಲ ಬಸವಣ್ಣ. ಹೀಗಾಗಿ ಬಸವಣ್ಣನನ್ನ ನಾವು ಆಸೀನರಾಗಿರುವಂಥ, ಈಗ ಹೊಸದಾಗಿ ಬಂದಾರ ಅಪ್ಪರು, ಅವರ ಆ ಕಷ್ಟ ನೋವುಗಳನ್ನು ಅವರು ಹಂಚಿಕೊಂಡ್ರೊಮ್ಮೆ ನನಗೆ ಕಣ್ಣೀರು ಪಳಪಳ ಬಂದಿವೆ. ಅಪ್ಪಾಜಿ, ಅಪ್ಪ ತಮ್ಮ ನೋವು ನಲಿವುಗಳನ್ನು ನಾನು ನೋಡಿ ನನ್ನ ಕಣ್ಣೀರು ಹಂಗ ಬಂದ್ಬಿಟ್ಟು ಇವತ್ತು ನಾನು ಅಂದೆ ಅಪ್ಪ ಅವರಿಗೆ, ಇವತ್ತು ಈ ಕಾರ್ಯಕ್ರಮಕ್ಕೆ ಮೊದಲಿಗಿನ ತಾವು ಬಂದಿದ್ದರೆ ಇವತ್ತು ಎಷ್ಟು ವಿಜೃಂಭಣೆಯಿಂದ ಆಗ್ತಿತ್ತೇವೆ ಅಂತ. ಇಲ್ಲಿ ಅಂಥ ವಚನ ಸಾಹಿತ್ಯ, ಚಿಕ್ಕ ವಯಸ್ಸಿನಲ್ಲಿ ವಚನ ಸಾಹಿತ್ಯವನ್ನು ನೋಡ್ರಿ ಮೈಗೂಡಿಸಿಕೊಂಡಿರುವಂಥ ತಹಶೀಲ್ದಾರ್ ಸಾಹೇಬರ ಪಾದಾರವಿಂದಗಳಿಗೆ ಮಣಿದು ಒಂದು ನಮೋನಿ ಬಸವ ಜಯಂತಿ ಕಾಟಾಚಾರಕ್ಕೆ ಮಾಡೋಕ್ಕಿರ್ತೀವಿ ಅನ್ನಿಸ್ತದೆ ನನಗೆ. ಏನ್ರಿ ಬಸವಣ್ಣ ಅಂದ್ರೆ ಏನು ಅರ್ಥ ಮಾಡ್ಕೊಂಡಿವೇನ್ರಿ? ಬಸವಣ್ಣ ಅಂದರೆ ಏನು? ಬಸವಣ್ಣ ಮೊನ್ನೆತ್ತಿನ ಮಾಡ್ಬೇಕಂತ ಅಂದು ದಾವಣಗೆರೆಯಲ್ಲಿ ಮಾಡಿದ್ರಲ್ಲ, ಅದು ಹೋಗಿ ಏನು ಮಾಡಿದ್ರಿ? ಇವತ್ತಿನ ಪತಿಗಳು ಮಠಗಳಲ್ಲಿ ಕುಂತು ಏನು ಮಾಡಕ್ಕಿತ್ತಿದ್ರಿ ನೀವು? ಎತ್ತುಗಳನ್ನು ಮೆರೆಸ್ತಿದ್ರಿ. ಎತ್ತುಗಳನ್ನು ಮೆರೆಸಿದ್ರಿ ನೀವು. 4 ಕಾಲು 1 ಬಾಲ 2 ಕೋಡು. ಇದು ಬಸವಣ್ಣನೇ? ಬಸವಣ್ಣ ಏನ್ರಿ ಇದು? ಯಾವುದು? ಸರಿಯಾಗಿ ಅರ್ಥ ಮಾಡಿಕೊಳ್ರಿ, ಓದಿಕೊಳ್ರಿ. ಯಾಕೆ ಬಸವಣ್ಣನ ಸಂದೇಶಗಳು ಇವತ್ತು ಸ್ಫೋಟ ಆದ್ವಂದರೆ ಅವರಿಗೆ ಉಳಿಗಾಲ ಇಲ್ಲ. ಬರ್ಕೊಳ್ಬೇಕಿದೆ. ಮಠಾಧಿಪತಿಗಳು ಮಾಡುವಂಥ ಕೆಲಸ ಎಂಥ ಮೋಸದ ಕೆಲಸ ಮಾಡ್ತಾರೆ. ಇವತ್ತು ವಿರಕ್ತರಂತಾರೆ ಬಸವಣ್ಣನ ಭಾವಚಿತ್ರಗಳು ಮಠಗಳಲ್ಲಿ ಇಲ್ಲ. ಇದು ದುರ್ದೈವದ ಸಂಗತಿ, ದುರ್ದೈವದ ಸಂಗತಿ ರೀ. ಬಸವ ಯಾರಿಗಾಗಿ ಹೊಡೆದ? ಎದಕ್ಕಾಗಿ ಆಡಿದ ಬಸವಣ್ಣ? ಚಿಕ್ಕ ವಯಸ್ಸಿನಲ್ಲಿ ಮನೆಯನ್ನು ಯಾಕೆ ಬಿಟ್ಟು ಬಂದ? ಯಾಕೆ ಬಂದ ರೀ? ಮತ್ತು ಭಾಳ ದೊಡ್ಡ ಬ್ರಾಹ್ಮಣನ ಜಾತಿಯಲ್ಲಿ ಹುಟ್ಟಿದ್ನಲ್ರಿ ಅಪ್ಪಾಜಿ. ಮತ್ತು ಅದಕ್ಕೇನು ಕಡಿಮೆ ಇತ್ತು? ಅಗ್ರಹಾರದ ಒಡೆಯ ಅವರ ತಂದೆ ಮಾದರಸ ಅಗ್ರಹಾರದ ಒಡೆಯ ರೀ. ಹೆಂಗೆ ಮೆರಿಬೇಕಾಗಿತ್ತು ಬಸವಣ್ಣ? ಯಾಕೆ ಹೊರಗಡೆ ಬಂದ? ಅಲ್ಲಿ ಏನೇನು ಕಂಡಾಚಾರಗಳು ಆ ಸಮಾಜದಲ್ಲಿ ತುಂಬಿದ್ದುವು. ಬ್ರಾಹ್ಮಣ್ಯದಲ್ಲಿ ಎಂತಹ ಸಮಾಜ, ಒಂದು ಒಡಿವಂಥ ಕೆಲಸಗಳು ಅವರು ಮಾಡ್ತಾ ಇದ್ರು. ಅದನ್ನು ನೋಡಿದ ಬಸವಣ್ಣ. ಸಹಿಸ್ಕೊಳ್ಳಿಲ್ಲ ಬಸವಣ್ಣ, ಸಹಿಸ್ಕೊಳ್ಳಿಲ್ಲ. ಹೆಣ್ಣನ್ನು ಕನಿಷ್ಠ ಅಂದಿತ್ತು. ಎಂದಿದ್ರೆ ಇವತ್ತಿಗೂ ಹೆಣ್ಣಿಗೆ ಸಮಾನತೆ ಇಲ್ಲ. ಸರ್ಕಾರ ಹೇಳ್ತೀವಿ ನಾವು, ಹೆಣ್ಮಕ್ಳಿಗೆ ಸಮಾನತೆ ಯಾರು ಕೊಟ್ಟಿರಿ? ನೀವು ಕೊಟ್ಟಿರೇನ್ರಿ? ಬಸವಣ್ಣ 12ನೇ ಶತಮಾನದಲ್ಲಿ ಸಮಾನತೆಯನ್ನು ಕೊಟ್ಟನೇನ್ರಿ? ಮತ್ತು ನಾವೇನು ಮಾಡೋಕ್ಕಿರ್ತೀವಿ? ಏನು ಮಾಡೋಕ್ಕಿರ್ತೀವಿ ರೀ? ಬಸವಣ್ಣ ವೈದಿಕ ಪರಂಪರೆಯನ್ನು ಎಡಗಾಲಿನಿಂದ ಒದ್ದು ಹೊರಗಡೆ ಬಂದ. ಅಪ್ಪಾಗಿ ಇವತ್ತು ನಾವು ಏನದರಲ್ಲಿ ವೈದಿಕದಲ್ಲಿ ಉದ್ದಾಡ್ತೀವಲ್ಲ, ಬಸವಣ್ಣ ವೈದ್ಯದ ಕಡೆ ಬಂದಾರಿ. ಸಮಾನತೆಗಾಗಿ ಬಡದಾಡಿದ ಬಸವಣ್ಣ ಒಬ್ಬ ಸಮಗಾರ ಚಪ್ಪಲಿಗಳನ್ನು ಮಾಡಿಕೊಂಡು ಅವ್ರ ಮನೆಗೆ ಬಂದರೆ ಎಳೆ ವಯಸ್ಸಿನಲ್ಲಿ ಬಸವಣ್ಣ ಭಾಳ ನೊಂದು ಕಳ್ತಾನ್ರಿ. ಅವ್ರ ತಾಯಿ ನೀರು ತಿನ್ನಿಸಿ ಒಳಗೆ ಹೋದ್ಲಲ್ಲ, ಒಳಗೆ ಹೋದ್ಲಲ್ರಿ. ಕೇಳ್ತಾನೆ, ಅಮ್ಮ ಯಾಕೆ ಆ ಚಪ್ಪಲಿಗಳ ಮೇಲೆ ನೀರನ್ನು ಹಾಕಿ ಅಲ್ಲಿ ಒಳಗೆ ಒಯ್ದಿ? ಅಪ್ಪ ಅವರು ಮಾಂಸಾಹಾರಿಗಳು, ಕೀಲು ಕುಳಿದವರು, ಅದಕ್ಕೆ ನಾನು ಶುದ್ಧೋದಕವನ್ನು ಮಾಡಿ ಪವಿತ್ರ ಮಾಡಿ ನಾನು. ನೋಡ್ರಿ ಬಸವಣ್ಣ ತಟ್ಟನೆ ಪ್ರಶ್ನೆ ಮಾಡ್ತಾನೆ, ಅಮ್ಮ ಬರೀ ನೀರು ಚಿಂಚಿ ಆ ಪಾದರಕ್ಷೆಗಳನ್ನು ಶುದ್ಧೀಕರಿಸಿ ನಿನ್ನ ಮನೆಯೊಳಗೆ ತೆಗೆದುಕೊಂಡು ಹೋಗುವುದಾದರೆ ಮಾಡಿದ ಮಹಾಪುಣ್ಯಾತ್ಮ ಸಮಗಾರ ಆತನನ್ನು ಶುದ್ಧೋದಕದಿಂದ ಪಾವನ ಮಾಡಿ ಮನೆಯೊಳಗೆ ಏಕೆ ಕಳೆದುಕೊಳ್ಳಲಿಲ್ಲ? ಎಂಥ ಪ್ರಶ್ನೆ ಮಾಡ್ತಾನೆ. ಹೌದಾ? ಒಂದು ಕ್ಷಣದಲ್ಲಿ ಅಕ್ಕನಾಗಂ ಹೊರಗಡೆ ಕೂಡಿಸ್ತಾರೆ ಅಂತ ಜನ.